ಹಲೋ ಎವ್ರಿವನ್. ನಾನು ಡಾಕ್ಟರ್ ಕೆ ಮಹಾದೇವ್, ಆಯುರ್ವೇದ ವೈದ್ಯರು, ಯೋಗ ಗುರು, ಬ್ಯಾಂಗ್ಳೂರು. ನೋಡಿ, ಇಲ್ಲಿ ಒಂದು ಲ್ಯಾಂಡ್ ತಗೊಂಡಿದ್ದಾರೆ. ಬೆಂಗಳೂರಿಂದ ಬಂದು ಲ್ಯಾಂಡ್ ತಗೊಂಡು ಶಿವಮೊಗ್ಗದ ಹತ್ರ ಒಂದು 2-3 ಎಕರೆ ಆ ಕಡೆ ಸೈಡ್ನಲ್ಲಿ ಆಶ್ರಮ ಮಾಡಿದ್ದಾರೆ. ಈ ಕಡೆ ಸೈಡ್ನಲ್ಲಿ ಇಡೀ ಸೃಷ್ಟಿಲಿ ಇರುವಂತಹ ದೇವರುಗಳನ್ನ ಬಿಟ್ಟು ಮಿಕ್ಕಿದೆಲ್ಲ ದೇವರುಗಳ ಒಂದೊಂದು ಪಾರ್ಟ್ ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ನೋಡಿ, ಇಲ್ಲೊಂದು ದೇವರು, ಇದು ದೇವರಲ್ಲ. ಸೊ ಇಲ್ಲೊಂದು ಮಾಯಾ ಮಂದಿರ ನೋಡಿ, ಇಲ್ಲೊಂದು ಮಾಯಾ ಮಂದಿರ ನೋಡಿ. ಲೊಕೇಶನ್ ನೋಡಿ, ಸನ್ರೈಸು. ಹೀಗೆ ಒಂದು 8 ಮಾಯಾ ಮಂದಿರಗಳನ್ನ ಮಾಡಿ ಹೊಸ ಜಾಗ ನೋಡಿ, ಇವಾಗ ರೀಸೆಂಟಾಗಿ ಮಾಡಿರೋದು. ಲ್ಯಾಂಡ್ ತಗೊಂಡು ಈ ಮಾಯಾ ಮಂದಿರಗಳನ್ನು ಮಾಡಿ ಇಲ್ಲಿ ಸುತ್ತಮುತ್ತ ಇರುವಂತಹ ಹಳ್ಳಿ ಜನಗಳಿಗೆ ಅಟ್ರಾಕ್ಷನ್ ಆಗಬೇಕು. ಇಲ್ಲಿ ಆಶ್ರಮ ಇದೆ, ದೇವಸ್ಥಾನ ಇದೆ. ಎಷ್ಟು ಸಿಂಪಲ್ಲಾಗಿ ಬುದ್ಧಿನ ಉಪಯೋಗಿಸಿ ಜನ ಹಣ ಮಾಡ್ತಾರೆ ಅನ್ನೋದಕ್ಕೆ. ದೇವರ ಹೆಸರುಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಬೇಕಲ್ಲಿ ಲ್ಯಾಂಡ್ಗಳಲ್ಲಿ ಸೊ ದೇವಸ್ಥಾನಗಳು ಸೃಷ್ಟಿ ಆಗೋಗ್ತದೆ. ಅದು ದೇವಸ್ಥಾನ ಅಂತ ಹೇಳ್ಬಾರ್ದು, ಯಾಕೆಂದರೆ ಇವು ಯಾವುದು ದೇವ್ರು ಅಲ್ಲ. ನಾನು ದೇವಸ್ಥಾನ ಅಂತ ನೀವೇನು ಹೇಳ್ತೀರೋ ಅಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಇದು ದೇವಸ್ಥಾನ ಅಲ್ಲ, ಮಾಯಾ ಮಂದಿರಗಳು, ಮಂಕು ಬೂದಿ ಹರಚುವಂತಹ ಮಂದಿರಗಳು. ಸೊ ಜಾಗಗಳು ನೋಡಿ, ಈ ಥರ ಒಳ್ಳೆ ಜಾಗಗಳಲ್ಲಿ ಒಂದು 10 ಎಕರೆ ಜಮೀನು ತಗೊಂಡ್ಬಿಡ್ತಾರೆ. ಅಲ್ಲಿ ಈ ಥರ ಮಾಯಾ ಮಂದಿರಗಳನ್ನ ಕಟ್ಟಿ ಆಮೇಲೆ ಶುರು ಆಯ್ತು ನೋಡಿ. ಅಲ್ಲಿ ಹೋಮ, ಅವನ, ಯಾಗ, ಅನ್ನದಾಸೋಹ, ಸೊ ತಾಯ್ತ, ಮಾಯಾ, ಮಂತ್ರ, ದಾನ. ಸೊ ಹೀಗೆ ಅವ್ರು ಏನು ಬಂಡವಾಳ ಹಾಕಿರ್ತಾರೆ ಅದಕ್ಕೆ ಅವರು 50 ಲಕ್ಷ ಫಾರ್ ಎಕ್ಸಾಂಪಲ್ ಅವ್ರು ಇನ್ವೆಸ್ಟ್ ಮಾಡಿದರೆ 50 ಕೋಟಿ ದುಡ್ಡು ಬರಬೇಕು. ಆ ಥರ ಕುಂತಿದ್ದ ಕಡೆ ತುಂಬ ಸುಲಭದ ದಾರಿನಲ್ಲಿ ಈ ದುಡ್ಡನ್ನು ಮಾಡಿಬಿಡ್ತಾರೆ. ಎಲ್ಲಿ ತನಕ ಈ ಕುರಿಗಳಿರ್ತಾರೋ, ಈ ಇಂಡಿಯಾದರು, ಈ ಭಾರತೀಯ ಕುರಿಗಳು, ಅಲ್ಲಿ ತನಕ ಇಂತಹ ಕ್ರಿಮಿನಲ್ ಮೈಂಡ್ ಇರುವಂತಹವರು ಅಂತ ಹೇಳ್ಬೋದು. ಅಥವಾ ಇವರು ಸುಲಭವಾಗಿ ದುಡ್ಡು ಮಾಡುವಂತಹ ಒಂದು ಬುದ್ಧಿವಂತರು ಅಂತ ಹೇಳ್ಬೋದು. ಸೊ ಇವರುಗಳೆಲ್ಲ ಸೇರಿಕೊಂಡು ನೋಡಿ, ಇದು ಆಶ್ರಮ. ಇವತ್ತು ಹೀಗಿರುವಂತಹ ಆಶ್ರಮ ಮುಂದಕ್ಕೆ ಇದು ಬೃಹದಾಕಾರವಾಗಿ ಬೆಳೀತದೆ. ಜನರ ದುಡ್ಡಿಂದ, ಹುಂಡಿ ದುಡ್ಡಿಂದ, ಕಾರ್ ಪಾರ್ಕಿಂಗು, ಸ್ಲಿಪ್ಪರ್ದು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಹೀಗೆ ಕ್ರಿಮಿನಲ್ ಅಥವಾ ಮುಂದಾಲೋಚನೆ ಇರುವಂತಹವರು, ಬುದ್ಧಿವಂತರುಗಳು ಸೊ ಕೋಟಿನ ಸುಲಭವಾಗಿ ಈ ಮಾಯಾ ಮಂದಿರಗಳನ್ನ ಕಟ್ಟಿಕೊಂಡು, ಇಲ್ಲಿ ದೇವರಿದೆ, ಇಲ್ಲಿ ಬಂದರೆ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ. ಇಲ್ಲಿ ಮಂಗಳವಾರ, ಬುಧವಾರ, ಗುರುವಾರ ಅಥವಾ ಬೇರೆ ಬೇರೆ ವಾರಗಳು ಸೊ ನಿಮ್ಮನ್ನು ಜನರನ್ನು ಅಟ್ರ್ಯಾಕ್ಟ್ ಮಾಡಿ, ಸ್ವಲ್ಪ ಆಕರ್ಷಣೆ ಮಾಡಿ ಈ ಥರ ಮಾಯಾ ಮಂದಿರಗಳನ್ನು ಕಟ್ಟಿ ಎಷ್ಟು ಸುಲಭವಾಗಿ ದುಡ್ಡು ಮಾಡುವಂತಹ ಒಂದು ಬುದ್ಧಿವಂತಿಕೆ ಇಲ್ಲಿ ಎಷ್ಟು ದಡ್ಡ ಜನಗಳಿದ್ದಾರೋ. ಈ ಕುರಿಗಳು ಯಾರು ಏನೇ ಸೃಷ್ಟಿ ಮಾಡಿದ್ರೂ ಸೃಷ್ಟಿ ಆಗೋಗ್ತದೆ ಇಲ್ಲಿ. ಇದು ಬೆಂಗಳೂರಂತಹ ಮಹಾನಗರದಿಂದ ಹಳ್ಳಿಗಳಲ್ಲೂ ಕೂಡ, ಕರ್ನಾಟಕದ ಮೂಲೆಗಳಲ್ಲೂ ಕೂಡ ಈ ಥರದ್ದು ಸೃಷ್ಟಿ ಆಗೋಗ್ತದೆ. ಇಂತಹದ್ದೆಲ್ಲ ನಂಬ್ಕೊಂಡು ಬರ್ತಾರಲ್ಲ ಈ ಕುರಿಗಳು, ಈ ದಡ್ಡ ಜನಗಳು, ದೇವರಿದ್ದಾನೆ ಅಂದ್ಕೊಂಡು ನೋಡಿ, ಅಲ್ಲಿ ಉರಿತಾ ಇರುವಂತಹ ಸೂರ್ಯ ಇದನ್ನಲ್ಲ, ಇವನು ಯೂನಿವರ್ಸ್ ಟ್ರೂ ನೋಡಿ. ಈ ಭೂಮಿ ತಾಯಿದಲ್ಲ ಯೂನಿವರ್ಸ್ ಟ್ರೂ ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ನಿಜವಾದ ದೇವರು. ಮೇಲೆ ಕಾಣ್ತಾ ಇರುವಂತಹ ಆಕಾಶ ನಿಜವಾದ ದೇವರು. ಇಲ್ಲಿ ಬೀಸ್ತಾ ಇರುವಂತಹ ಗಾಳಿ ಏನಿದೆ ಇದು ನಿಜವಾದ ದೇವರು. ಇಂತಹ ಮಹಾಪಂಚಭೂತಗಳನ್ನು, ನಿಜವಾದ ದೇವರನ್ನ ಬಿಟ್ಟು ಯಾವುದೋ ಒಂದು ಕಲ್ಲಲ್ಲಿ, ಯಾವುದೋ ಒಂದು ವಿಗ್ರಹದಲ್ಲಿ, ಯಾವುದೋ ಮಣ್ಣಲ್ಲಿ ಈ ಥರ ಅಟ್ರ್ಯಾಕ್ಟ್ ಮಾಡಿ ಸೊ ಇಲ್ಲಿ ದೇವರು ಇದೆ, ನಿಮ್ಮ ಎಲ್ಲ ಸಮಸ್ಯೆಗಳು ಹೋಗ್ತದೆ, ನಿಮ್ಗೆ ಆಸ್ತಿ ಬರ್ತದೆ, ಅಂತಸ್ತು ಬರ್ತದೆ, ಐಶ್ವರ್ಯ ಬರ್ತದೆ, ವಿದ್ಯೆ ಬರ್ತದೆ, ಬುದ್ಧಿ ಬರ್ತದೆ, ನಿಮ್ಗೆ ಉದ್ಯೋಗ ಸಿಗ್ತದೆ. ಇಂತಹ ಒಂದು ಮೂಢನಂಬಿಕೆಗಳಿಂದ ಈ ಜನ ಬದುಕ್ತಿದ್ದಾರೆ ಅಂದರೆ ಎಂತಹ ಮೂರ್ಖ ಜನ ಇರಬೇಕು ನಮ್ಮವರು ಅನ್ನೋದನ್ನು ಯಾವುದೇ ಸಂದೇಹ ಇಲ್ಲ. ಮೂರ್ಖ ಜನಗಳೇ, ದಯಮಾಡಿ ಇಂಥದ್ದೆಲ್ಲ ನಂಬೇಡಿ. ಇಂಥವರೆಲ್ಲ ಸುಲಭವಾಗಿ ದುಡ್ಡು ಮಾಡುವಂತಹ ದಂಧೆಗೆ ನೀವು ಕೈ ಜೋಡಿಸ್ಬೇಡಿ. ನಿಮ್ಮ ದಡ್ಡತನ ಬಿಡಿ, ಬುದ್ಧಿವಂತರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ಇದು ಶಿವಮೊಗ್ಗದ ಹತ್ರ ಇರುವಂತಹ ಜಾಗ.